ಮನಸ್ಸಾದ ಇಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಭಾವ ಬರಲಿಲ್ಲ. ನಮ್ಮಲ್ಲಿ ಯಾಕೆ ದ್ವೇಷ ಭಾವ ತುಂಬಿರ್ತದೆ? ಇದರಿಂದ ನಮ್ಮ ಅಂತಃಕರಣ ಸುದ್ದಿಲ್ಲ. ಅವನಿಗೆ ಚಲೋ ಆಗ್ತದೆ, ಇವಾಗ ಕೆಟ್ಟ ಅನಿಸ್ಕೊಂತಾನ. ಅವನಿಗೆ ಚಲೋ ಆಗಲ್ಪ ಅನ್ನೋ ಭಾವ ಇವನಲ್ಲಿತ್ತಂದ್ರೆ ಇವ ಮನಸ್ಸು ಆರಾಮ ಉಳಿತಿತ್ತು, ಇವ ಆರಾಮ ಇರ್ತಿದ್ನ. ಅವನಿಗೆ ಚಲೋ ಆಗಬಾರ್ದು ಅನ್ನೋ ಭಾವ ಇತ್ತಲ್ಲ, ಅವನಿಗೆ ಏನಾಗಿಲ್ಲ, ಈ ಮುಂದೆ ಕೆಟ್ಟಿ ಮನಸ್ಸು. ಅವ್ನಿಗೆ ಏನಾರ ಆಯ್ತು, ಏನಾಗಿಲ್ಲ, ನಾವು ಚಲೋ ಇವಂಗ ಏನಾಯ್ತು, ಅಂತಃಕರಣ ಕೆಟ್ಟ. ಇದ ದೋಷ ಅಂತಾರ ಅವರು. ಈ ದೋಷದಿಂದ ನಿನಗೆ ಹೀನ ಜೀವನ ವೃತ್ತಿ ಬರ್ತದೆ ಮುಂದಂತ. ಅದಕ್ಕೆ ಮೊದಲು ಸದ್ಭಾವ, ಎಲ್ಲರಿಗೂ ಒಳ್ಳೆಯದಾಗಲಿ, ಸಕಲ ಜೀವಿಗಳಿಗೂ ಒಳ್ಳೆಯದಾಗಲಿಪ್ಪ. ಎಲ್ಲ ಜೀವಿಗಳನ್ನು ಆ ಪರಮಾತ್ಮನ ಸ್ವರೂಪ. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ರೆ ಮೊದಲು ಒಳ್ಳೆಯದಾಗ ನಿನಗ. ಇದನ್ನು ಸತ್ಯವನ್ನು ನಾವು ತಿಳ್ಕೋಬೇಕಾಯ್ತು. ಅಂತ ಭಾವ ನಮ್ಮಲ್ಲಿ ತುಂಬಿದಾಗ ಜಗತ್ತವನ್ನು ಸಾಕು. ಈ ಭಾವ ಬರಬೇಕಂದ್ರೆ ಸಾಮಾನ್ಯ ಬರಬಹುದು. ಯಾವಲ್ಲಿ ವಿವೇಕ ಜಾಗ ಆಗಿರ್ತದೆ, ಯಾವಲ್ಲಿ ಮನುಷ್ಯತ್ವ ಬಂದಿರ್ತದೆ, ಯಾವಲ್ಲಿ ಸತ್ಯ ಅಸತ್ಯವನ್ನು ವಿಚಾರ ಮಾಡಿ ಚಿಂತನೆ ಮಾಡಿ ತಿಳ್ಕೊಳ್ಳುವಂತ ಶಕ್ತಿ ಬಂದಿರ್ತದೆ, ಹೀನ ವಿಷಯಗಳ ಮೇಲೆ ವ್ಯಾಮೋಹ ಆಸೆ ಇರ್ತದೆ, ಅವನಿಗೆ ಮಾತ್ರ ಬರಕ್ಕೆ ಸಾಧ್ಯ ಇದೆ. ಸಮಾಧಿ, ಸಮಬುದ್ಧಿ, ಎಲ್ಲರಿಗೂ ಒಂದ ಭಾವ. ಅದಕ್ಕೆ ಅಂತ ಭಾವ ಬರ್ಬೇಕಂದ್ರೆ ಅದು ಯಾವಾಗ ಬರ್ತದೆ? ಏನು ಮಾಡಿದ್ರೆ ಬರ್ತೈತಿ, ಎಲ್ಲಿ ಹೋದ್ರೆ ಬರ್ತೈತಿ, ಎಲ್ಲಿ ಹೋದ್ರೂ ಬರುವುದಿಲ್ಲ, ಏನು ಮಾಡಿದ್ರು ಬರುವುದಿಲ್ಲ. ಅದಕ್ಕೆ ಒಂದು ದಾರಿ ಸದ್ಭಾವವನ್ನು ತುಂಬಿಕೊಂಡು ಸುತ್ತಮುತ್ತಲ ಅದ ಪರಿಸರದಾಗಿ ಯಾರು ಸತ್ಯ ವಿಚಾರ, ಯಾರು ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವ ಬರ್ಬೇಕಂದ್ರೆ ಯಾರು ಒಳ್ಳೆಯ ವಿಚಾರವನ್ನ ಮಾಡ್ತಿರ್ಬೇಕು. ಅಂತ ಸಂಘದೊಳಗೆ ನಾವು ಇರಬೇಕಾಗ್ತದೆ. ಅದಕ್ಕೆ ಇವತ್ತವೆಲ್ಲ ನಮ್ಮ ಹಿರಿಯರು ಮಾಡಿದಂತ ಕ್ರಮಗಳು ಒಂದೊಂದು ಬಹಳ ಶ್ರೇಷ್ಠ. ಅದನ್ನ ನಾವು ಆಚರಣೆ ನಿಮಿತ್ತವಾಗಿ ಮಾಡಿ ಮುಗಿಸಿಬಿಡ್ತೇವೆ, ತೋರ್ಕಿ ಅಷ್ಟ ಮಾಡಿ ಮುಗಿಸಿಬಿಡ್ತೇವೆ. ಎಷ್ಟು ಮಂದಿ ಶಿವಪೂಜೆ ಮಾಡಿದ್ವಿ, ಶಿವರಾತ್ರಿ ಎಷ್ಟು ಮಂದಿ ಶಿವಪೂಜೆ ಮಾಡಿದ್ರಿ? ಶಿವ ಅಂದ್ಕೂಡ್ಲೆ ನಾವು ಆಕಾರ ಹಿಡ್ಕೊಂಡು ನಿಂತೇವೆ. ಅದಕ್ಕೆ ಬಡದಾಟ ಶುರು ಆಗ್ತದೆ. ಇದು ನಾವು ಧರ್ಮದಲ್ಲ, ನೀವು ಧರ್ಮದಂತ ನಾವು. ಅದಕ್ಕೆ ಅಜ್ಜಾರ ಶಬ್ದದಲ್ಲಿ ದೋಷ. ಯಾಕಂದ್ರೆ ಆ ರೀತಿ ಕಲ್ಪನೆಗಳನ್ನ ಮಾಡಿಟ್ಬಿಟ್ಟಾರ. ಅಲೆ ಮೊದಲು ಇರಲಿಲ್ಲ ಅದು. ಆ ಶಬ್ದದ ಅರ್ಥನ ಬೇರೆ. ಆ ಶಬ್ದದ ತಕ್ಷಣ ನಿನ್ನಲ್ಲಿ ಉದಯ ಆಗೋ ಭಾವನೆ ಬೇರೆ ಆಯ್ತು ಮೊದಲ, ಈಗ ಬೇರೆ ಆಗೈತಿ. ಯಾಕಂದ್ರೆ ಕಲ್ಪನಾ ಭಿನ್ನ ಅದು. ಈಗ ನೀನು ಕಲ್ಪನಾ ಮಾಡ್ಕೊಂಡು ಒಂದು ಆಕಾರ ಕೊಟ್ಟಿರ, ಅದನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡಿದ್ವಿ, ಒಂದು ಜಾತಿಗೆ ಸೀಮಿತ ಮಾಡಿದ್ವಿ. ಆಕಾರ ಇರಲಿಲ್ಲ ಅಂದ್ರೆ ಮೂಲ ಶಬ್ದದ ಅರ್ಥವನ್ನು ಹಿಡ್ಕೊಂಡು ಹೋಗಿದ್ವಿ ಅಂದ್ರೆ ಎಲ್ಲಾ ಧರ್ಮಕ್ಕೂ ಅದೈತಿ. ಎಲ್ಲಾ ಧರ್ಮಕ್ಕೂ ಅದೈತಿ, ಎಲ್ಲಾ ಧರ್ಮಕ್ಕೂ ಅದ ಬೇಕಾಗೈತಿ. ಆದ್ರೆ ಆಕಾರ ಮಾಡಿದ್ರಿಂದ ನನಗಲ್ಲ, ನಿನಗಲ್ಲ ಬಡದಾಡಿಸ್ಬಾರ್ದು, ಭೇದ ಭಾವ ಶುರುವಾಯಿತು. ಎಲ್ಲಾ ಧರ್ಮದ ಮೂಲ ಏನದಾವಲ್ಲ ಒಂದು ಅದಾವ. ಯಾಕೆ ಒಂದ ಅಂದ್ರೆ ಎಲ್ಲಾ ಧರ್ಮದಾಗ ಬೇಕಾಯ್ತು ಒಂದ ಸುಖ ಒಂದ.
ಆ ಸುಖ ಹೊಂದಬೇಕಂತ ಹೊಂಟಿದಂತ ಇವು ಧರ್ಮಗಳಷ್ಟ. ಅದಕ್ಕ ಆ ಸುಖ ಹೊಂದಬೇಕಂತ ಹೊಂಟಾಗ ಅದರಲ್ಲಿ ಭೇದ ಭಾವರ ಕೆಲಸ ಆಗೈತಿ. ಮೂಲ ಉದ್ದೇಶ ಒಂದೇ ಐತಿ. ನಾವು ನಡುವು ಮಾಡ್ಕೊಂಡಂತ ಕಲ್ಪನೆಗಳ ನಮ್ಮನ್ನ ಬೇರೆ ಬೇರೆ ಆಗಿ ಮಾಡಿದ್ವು. ಆ ಭೇದ ಭಾವ ಆಗ್ಬೇಕಂದ್ರೆ ಮೂಲ ಅರ್ಥಕ್ಕೆ ಹೋಗ್ಬೇಕು. ಅದಕ್ಕ ಈಶ್ವರ ಪೂಜೆ ಅಂತ ಆಗ ಒಂದು ಶ್ಲೋಕ ಹೇಳಿದ್ರ, ಶಿವ ಪೂಜೆ ಈಶ್ವರ ಪೂಜೆ ಎರಡು ಅಂತ. ಏನಂತ ಹೇಳಿದ ಶ್ಲೋಕದಾಗ? ಏನಕ್ಕೇನ ಪ್ರಕಾರ ಯಾವುದೇ ರೀತಿಯಿಂದ ಅಂದ್ರ ಕಾಯ ವಾಚ ಮನಸ್ಸ ಮೂರು ಬಗೆಯಾಗಿ ಯಾವುದರ ರೂಪದಾಗಿರ್ಲಿ ಅದ, ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಮನುಷ್ಯ ಜನ ಯಸ್ಯ ಕಸ್ಯಾಪಿ ದೇಹಿನ, ಅದು ಯಾವುದರ ರೂಪದಾಗಿರ್ಲಿ ಅದಕ್ಕ ಸಂತೋಷ ಆಗುವಂಗ ನೀನು ನಡ್ಕೊಂಡಂದ್ರ ಅದ ಈಶ್ವರ ಪೂಜೆ ಅಂತ ಹೇಳಿ. ಇದು ಯಾವ ಧರ್ಮಕ್ಕೆ ಸೀಮಿತ ಐತಿ? ಒಬ್ಬರ ಜೋಡಿ ಇನ್ನೊಬ್ಬ ಉತ್ತಮ ಆಗಿ ನಡ್ಕೊಳ್ಳೋದು ಎಲ್ಲಾ ಧರ್ಮದಾಗೂ ಬೇಕ, ಎಲ್ಲಾ ಜಾತಿಯೊಳಗೂ ಬೇಕ. ಅಂದಾಗ ಅಂತಃಕರಣ ಸ್ವಚ್ಛತೆ. ಅಂತ ಪೂಜೆ ನಾವು ಮಾಡಿದ್ವ ಅದು ಈಶ್ವರ ಪೂಜೆ, ಅದು ಶಿವ ಪೂಜೆ ಮಾಡಿದ. ನಾವು ಮಾಡ್ಕೊಂತ ಪೂಜೆ ಶಿವ ಪೂಜೆ ಹೌದಲ್ಲ ಅಂತ ನೋಡ್ಕೋಬೇಕು. ಇದು ಈಗ ಹೇಳಿದ ಮಾತಲ್ಲ, ಸಾವಿರಾರು ವರ್ಷಗಳ ಹಿಂದೆ ಹೇಳಿದಂತ ಮಾತಿದ. ನಾವು ನಡುವೆ ಏನೇನೋ ಆಕಾರ ಕೊಟ್ಕೊಂಡು ಅದನ್ನು ಶಿವ ಪೂಜೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇದು ಆ ಶಿವ ಆಕಾರ ರೂಪ ಕೊಡೋಕಿನ ಪೂರ್ವದಲ್ಲಿ ಹೇಳಿದಂತ ಮಾತಿದು. ಇದನ್ನು ಸರಿಸಿಟ್ಟು ಬಿಟ್ಟಿವಿ ನಾವು. ಈಶ್ವರ ಪೂಜೆ ಅಂತ ಏನಂತ ಹೇಳಿದ್ರು ಅವರು? ಅದಕ್ಕೆ ಆಕಾರ ಬೇಕಾಗಿತ್ತ? ಅದಕ್ಕೊಂದು ರೂಪ ಬೇಕಾಗಿತ್ತ? ಅದಕ್ಕೊಂದು ಹೆಸರು ಬೇಕಾಗಿತ್ತ? ಇಲ್ಲ. ನಾವು ಕೊಟ್ಕೊಂಡಿವ ಮತ್ತೊಂದು ಹೆಸರು, ನಾವು ಅದಕ್ಕೆ ಆಕಾರ ಕೊಟ್ಕೊಂಡಿವು, ನಾವು ಬಡದಾಟ ನಿಂತೀವಿ. ಅದಕ್ಕೆ ಅಂತ ಶಿವಪೂಜೆಯನ್ನು ಯಾರು ಮಾಡಿದ್ವಿ ನಾವು? ಇದು ಒಂದು ದಿನ ಮಾಡುವಂಥದ್ದಲ್ಲ, ನಿತ್ಯ ಜೀವನದಲ್ಲಿ ಅದು ನಡೀತಾ ಇರಬೇಕು. ಇದಕ್ಕೆ ಚ್ಯುತಿ ಬರಲ್ಲ ಜೀವನ ಮಾಡಂತಾರ. ಕಾಯ ವಾಚ ಮನಸ ತ್ರಿಕರಣದಲ್ಲಿ ವಾಣಿಯಿಂದ, ಮನುಷ್ಯನಿಂದ ಮತ್ತು ಪ್ರತಿಯಿಂದ ಮೂರರಿಂದ ಶುದ್ಧವಾಗಿ ನಡ್ಕೋ ಜೀವನದಲ್ಲಿ. ಅದ ನೀನು ಮಾಡ್ತಕ್ಕಂಥ ಪೂಜೆ, ಅದ ಶ್ರೇಷ್ಠ. ಈ ಪೂಜೆ ಮಾಡುವುದರಿಂದ ಅಂತಃಕರಣ ನಿರ್ಮಲ ಆಗ್ತದೆ. ಅಂತಃಕರಣದಲ್ಲಿ ಸಮಾಧಾನ ನೆಲೆಸ್ತದೆ. ಅವಾಗ ಸಮಭಾವ ಬರ್ತದೆ. ಅವಾಗ ಜೀವನ ಮುಕ್ತಿ. ಅವಾಗ ಮುಕ್ತನಾಗಬೇಕು ಇಚ್ಛಾ ಉದಯಾಗತ್ತೆ. ಅವಾಗ ಮುಂದಿನ ಕೆಲಸ ಶುರುವಾಗ್ತದೆ. ಅಂದ್ರೆ ಸಾಮಾನ್ಯ ನಿಯಮಗಳಿವು. ನೀನು ಮುಕ್ತನಾಗಬೇಕಂತ ಇಚ್ಛಾ ಇದ್ರೆ ಮೊದಲನೇ ಮೆಟ್ಲುಗಳಿವೆಲ್ಲ. ಸಮಭಾವ ಒಂದರಿಂದ ಬರೋದಿಲ್ಲ. ದೋಷಗಳ ಎಲ್ಲರಿರ್ತಾವು. ಆದ್ರೆ ಅದನ್ನು ಸರಿಪಡಿಸ್ಕೊಂಡು ಹೋಗೋದು ಮನುಷ್ಯ ಜನ್ಮದ ಸಾಧ್ಯ. ಯಾಕಂದ್ರೆ ಈ ಮನುಷ್ಯ ಜನ್ಮ ಬದುಕಿನ ಪೂರ್ವದಲ್ಲಿ ಏನಾಗಿ ಹುಟ್ಟಿ ಬಂದಿರೋ ನಿಮ್ಗೆ ಗೊತ್ತಿಲ್ಲ, ಮರೆತಿರ್ತೀವಿ. ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳಾಗಿ, ಗಿಡ ಮರಗಳಾಗಿ ಆ ವೃತ್ತಿ ಇನ್ನ ಉಳಿದಿರ್ತದೆ. ಒಬ್ಬನಲ್ಲಿ ಕಡಿಮೆ ಆಗಿರ್ಬೋದು, ಒಬ್ಬನಲ್ಲಿ ಹೆಚ್ಚಿರ್ಬೋದು. ಆ ಪಶು ವೃತ್ತಿಯನ್ನು ಕಳ್ಕೊಂಡು ಮನುಷ್ಯ ವೃತ್ತಿಗೆ ಬರ್ಬೇಕಂದ್ರೆ ಈ ಮನುಷ್ಯ ಜನ್ಮದಲ್ಲಿ ನಾವು ಪ್ರಯತ್ನ ಮಾಡಬೇಕು. ವಿಶೇಷವಾಗಿ ಅಂತ ಪ್ರಯತ್ನ ಎಲ್ಲಿ ನಡೀತಿದಪ್ಪ ಅಂದ್ರೆ ಸತ್ಸಂಗದಾಗಿದ್ದಾಗ ನಿನಗೆ ಗೊತ್ತಿಲ್ಲದಂಗ ನಿನ್ನಲ್ಲಿ ಉಳಿದಂತ ದೋಷಿಗಳನ್ನ ನಿಧಾನವಾಗಿ ಸರಿಸ್ಕೊಂಡು ಹೋಗ್ಬೇಕು. ಹಿಮಾಲಯ ಪರ್ವತ ದೊಡ್ಡದಿತ್ತಂದ್ರು
ಸೂರ್ಯನ ಪ್ರಕಾಶಕ್ಕೆ ಬಿದ್ದು ಕರಗ್ತೈತಿ ನಿಧಾನಾಗಿ, ಗೊತ್ತಾಗೋದಿಲ್ಲ, ದಿನ ಕರಗ್ತಾನೆ ಇರ್ತದೆ. ಹಂಗ ನಿನ್ನಲ್ಲಿ ಇದ್ದಂತ ದೋಷಿಗಳ ಸತ್ಶ್ರವಣದಿಂದ ನಿಧಾನವಾಗಿ ಸರಿತಾವ. ಒಂದು ದಿನ ಸಮಭಾವ ಉದಯಕತ್ತೆ ನಿನ್ನಲ್ಲಿ. ಅದಕ್ಕೆ ಸಮಾಧಿ ಅಂತ. ಯಾವನ ಅಂತಕ್ಕನ ಪೂರ್ಣ ಸಮವಾಗಿ ಉಳಿತೈತಿ ಅವ ಸಮಾಧಿಯಲ್ಲಿ ನೆಲೆಸಿದ್ರೆ. ಅವಾಗಲ್ಲಿ ರಾಗ ವಿಷಯಗಳಿಲ್ಲ, ಏನ ದುರ್ಗುಣಗಳವಲ್ಲ ದೂರ ಆಗಿಬಿಡ್ತಾವ. ಅದಕ್ಕೆ ಅಂತ ಸ್ಥಿತಿಯನ್ನು ಹೊಂದಾಕ ಈ ಸತ್ಸಂಗ ಬಹಳ ಮುಖ್ಯ. ಮುಂದಿನ ಹಂತ ಅಲ್ಲಿಂದ ಶುರು ಆಗತ್ತೆ. ಮೊದಲಿಂದ ನಿಯಮ ಯಮನಿಯಮಾದಿಗಳ ಆಚರಣೆ, ಅಲ್ಲಿಂದ ಮುಂದಿನ ಹಂತ ಶುರುವಾಗೋದು. ಆಮೇಲೆ ನಿನ್ನಲ್ಲಿ ಮುಕ್ತನಾಗಬೇಕನ್ನೋ ಭಾವ ಉದಯ ಆದ ಮೇಲೆ ಇದನ್ನೆಲ್ಲ ನೋಡ್ಕೋ ಅಂತ ಹೇಳ್ತಾರೆ. ಈ ಇಷ್ಟು ದಿನ ಏನು ಜೀವನ ಮಾಡಿಯಲ್ಲ, ಆ ಜೀವನದಲ್ಲಿ ನಿನ್ನಲ್ಲಿ ಎಲ್ಲಿ ಸುಖ ಅನಿಸಿತು ನೋಡ್ಕೋ. ನಿನ್ನಲ್ಲಿ ದಿನನಿತ್ಯ ಮೂರು ಅವಸ್ಥೆಗಳನ್ನು ಹೊಕ್ಕಾವ. ಆ ಮೂರು ಅವಸ್ಥೆಗಳನ್ನ ಮೀರಿ ನೀನು ಹೋಗ್ಬೇಕಂದ್ರೆ ಒಂದೊಂದನ್ನು ಸರಸ್ಕೋತ ಹೋಗ್ಬೇಕಾಗತ್ತೆ. ಇದು ಸುಳ್ಳು, ಇದು ಸುಳ್ಳು, ಇದು ಸುಳ್ಳು ಅಂತ ಸರಸುವಂತ ಶಕ್ತಿ ಬರಬೇಕಲ್ಲ. ಈಗ ಅಂಡ್ಕೊಂಡು ಬಿಟ್ಟೆ, ಹಿಡ್ಕೊಂಡು ಬಿಟ್ಟೆವು, ಗಾಢವಾಗಿ ಬೇರು. ಆ ಭಾವದಿಂದ ಹೊರಗೆ ಬಂದ ಈ ಭಾವದ ಕಡೆ ಹೋಗ್ಬೇಕಲ್ಲ. ಯಾವುದು ಶರೀರ ಭಾವದಿಂದ ಹೊರಗೆ ಬಂದ ನಾನು ಸತ್ಯ ವಸ್ತು ಇದ್ದೇನೆ, ನಾನು ಸಾಕ್ಷಿ ಇದ್ದೇನೆ ಅನ್ನೋ ಭಾವ ಸದಾ ನೆಲೆನಿಲ್ಲಬೇಕಲ್ಲ. ಅದಕ್ಕೆ ಮೊದಲು ಸಾಮಾನ್ಯ ಪೂಜೆ ಮಾಡೋದು ಕಲಿಬೇಕು ನಾವು. ಸಾಮಾನ್ಯ ಪೂಜೆ ಮಾಡಿದ ಮೇಲೆ ಈಗ ಮುಂದಿನ ನಮಗೆ ಮೊದಲು ಆಗಿಲ್ಲ ಆಚರಣೆ. ಅದಕ್ಕೆ ಅಂತ ಆಚರಣೆಯನ್ನು ಮೊದಲು ತಗೊಂಡು ಬಂದಾಗ ಮುಂದಿನ ಈಗ ವಿಚಾರ, ಆತ್ಮ ವಿಚಾರ ಅವಾಗ ಹತ್ತಿರ್ತೀವಿ. ಇಲ್ಲಿಕಂದ್ರೆ ಇದು ರುಚಿಸುವುದಿಲ್ಲ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಇವರು ಇದನ್ನು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಈ ಬೋಧೆ, ಆತ್ಮ ಬೋಧೆಯನ್ನ ಯಾರಿಗೆ ಹೇಳಬೇಕು ಯಾವಾಗ ಹೇಳಬೇಕು ಅಂತ ಹೇಳ್ತಾರೆ. ಉಪ್ಪಿನೊಳಗೆ ಬೀಳಿದ ಉಪ್ಪಿನೊಳಗೆ ಹೇಳಿ ಅಂದ್ರೆ ಬಹಳ ಗುರುಮೂರ್ತಿ ಬ್ರಹ್ಮನಿಷ್ಠನೇ ಇರಬಹುದು. ಅವನು ಹೇಳಿದಂತ ಬೋಧೆ ಎಲ್ಲರಿಗೂ ಒಂದಾವಣೆ ಪರಿಣಾಮ ಇರೋದಂತಲ್ಲ. ಕನಿಷ್ಠ ಮಧ್ಯಮ ಉತ್ತಮ ಅಂತ ಮಾಡ್ತಾರೆ. ಕನಿಷ್ಠ ಹೇಳಿದ್ರೆ ಏನಾಗತ್ತೆ, ಮಧ್ಯಮ ಹೇಳಿದ್ರೆ ಏನಾಗತ್ತೆ, ಉತ್ತಮ ಹೇಳಿದ್ರೆ ಏನಾಗತ್ತೆ. ಅದಕ್ಕೆ ನಾವು ಮೊದಲು ಉತ್ತಮರಾಗಬೇಕಾಯ್ತು. ಉತ್ತಮರಾದಾಗ ಆ ಸದ್ಗುರುವಿನ ಬೋಧೆ, ಆ ವಿಚಾರಗಳ ನಮಗೆ ತಿಳಿತಾವ. ತಿಳಿದಿಲ್ಲ ಕೇಳ್ತಾರ. ಕನಿಷ್ಠರಿಗೆ ಬೋಧನೆ ಮಾಡಿದ್ರೆ ಕಾಲ ಹಂಚಿನ ಮೇಲೆ ನೀರು ಸುರಿದಂಗ ನಿಷ್ಫಲ ಅಂತ. ಮಧ್ಯಮ ಬೋಧನೆ ಮಾಡಿದ್ರೆ ನೀರಿನ ಹನಿ ಆ ಎಲಿ ಮೇಲೆ ನಿಂತ ಮುತ್ತಿನ ಮೇಲೆ ಕಾಣಿಸ್ತದೆ, ಅದು ಉಪಯೋಗಕ್ಕೆ ಬರೋದಿಲ್ಲ. ಆ ರೀತಿ ಅಂದ್ರೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಉತ್ತಮ ಬೋಧನೆ ಮಾಡಿದ್ದಾದ್ರೆ ಕಪ್ಪಿ ಚಿಪ್ಪಿನಲ್ಲಿ ಒಂದು ಹನಿ ನೀರು ಬಿದ್ದು ಮುಕ್ತಾದಂಗ. ಅದಕ್ಕೆ ನಾವು ಉತ್ತಮರಾದಾಗ ನಾವು ಆ ಸ್ಥಿತಿಯನ್ನು ಮುಟ್ಟಾಕ ಸಾಧ್ಯ. ಉತ್ತಮರಾಗಬೇಕಂದ್ರೆ ಉತ್ತಮ ಸಂಸ್ಕಾರವನ್ನು ರೂಢಿ ಮಾಡಬೇಕು, ಉತ್ತಮ ಸಂಘದೊಳಗಿರಬೇಕು, ಉತ್ತಮ ವಿಚಾರಗಳನ್ನ ಮೆಲುಕು ಹಾಕ್ತಿರ್ಬೇಕು, ನಿತ್ಯ ಅದ ಚಿಂತನೆಗಳು ಮಗನಾಗಬೇಕು. ಅವಾಗ ನಮ್ಮ ಅನಿಷ್ಟ ವಿಚಾರಗಳು, ದುರಾಲೋಚನೆಗಳು, ದುಶ್ಚಿಂತನೆಗಳು ದೂರಕ್ಕಾವು. ಆಗ ಆ ಸಮಾಧಾನ ಜೀವನದಾಗ. ಅಂತ ಸಮಾಧಾನ ಬಂದ ಮೇಲೆ ಮುಂದಿನ ಹಂತಕ್ಕೆ ಬಂದಾಗ ಮೋಕ್ಷ ಪ್ರಭಾವ. ನಾನು ಮುಕ್ತನಾಗಬೇಕಲ್ಲಪ್ಪ, ಏನಪ್ಪ ಜಗತ್ತು ವಿಷಮ ಇದೆ ಅಂತ ಅವಾಗ ಅನಿಸ್ತದೆ.
ಇಲ್ಲಿ ಕಂದ್ರೆ ಜಗತ್ತ ಸಮ ಕಾಣಿಸ್ತದೆ ನಮ್ಗೆ. ಜಗತ್ತ ಸುಂದರ ಅನಿಸ್ತದೆ, ಜಗತ್ತಿನೊಳಗ ಸುಖ ಐತೆ ಅಂತ ಭಾವ ಇರ್ತದೆ. ಅಂದ್ರೆ ಅಲ್ಲಿ ವಿವೇಕ ಜಾಗ ಆಗಿರೋದು. ಯಾವಾಗ ವಿವೇಕದ ಕಣ್ಣ ತೆಗಿತತಿ ಅವಾಗ ಇದರಲ್ಲಿ ದೋಷಗಳು ಕಾಣಿಸ್ಕೊಳ್ತಾವ. ಇದು ವಿಷಮ ಐತಿ, ಇದು ಸುಖ ಇಲ್ಲ, ದುಃಖಮಯ ಐತಿ. ಇಲ್ಲಿ ಕಂದ್ರ ಯಾವ ರೀತಿ ಆ ನಾಯಿ ಎರಡು ಕಡಿತಿರ್ತದಲ್ಲ, ಹಂಗ ಜೀವನ ಪೂರ್ತಿ ಹಂಗ ನಡೀತಿರ್ತದ. ನಾವು ಸುಖ ಐತಿ ಇದ್ರೊಳಗ, ಸುಖ ಐತಿ ಇದ್ರೊಳಗ, ಸುಖ ಐತಿ ಅಂತೇಳಿ ಅದಕ್ಕೆ ಮೊದಲ ಕನಿಷ್ಠರಿಂದ ಉತ್ತಮದ ಕಡೆ ಸಾಗಬೇಕು. ಅಲ್ಲಿ ಮೋಕ್ಷತ್ವ ಭಾವ ಉದಯ ಮಾಡ್ಕೊಳ್ಳೋದು. ಮುಕ್ತನಾಗೇ ತೀರಬೇಕಪ್ಪ, ಈ ಮನುಷ್ಯ ಜನ್ಮ ಶ್ರೇಷ್ಠವಾದ ಜನ್ಮ ನನಗೆ ಸಿಕ್ಕೈತಿ, ಇದರಲ್ಲೇ ನಾನು ಮುಕ್ತಿ ಸಾಧಿಸೇ ತೀರಬೇಕು ಅನ್ನೋ ಛಲ ಬರಬೇಕು. ನಾವು ಎದಕ್ಕೆದಕ್ಕೂ ಛಲ ಮಾಡ್ತೇವೆ, ಹೊಲ ಇಡಾಕ, ಮನಿ ಕಟ್ಟಾಕ, ಇದಕ್ಕೂ ಬರೋದಿಲ್ಲ. ಅದರಿಂದ ಏನು ಪ್ರಯೋಜನವೂ ಇಲ್ಲ. ಅದನ್ನ ಇಟ್ಕೊಂಡ್ಬಿಡ್ತೇವೆ ನಾವು ಮನೋವಿದ್ಯಾಲಯಗಳಲ್ಲಿ, ಈ ಆತ್ಮ ವಿಚಾರವನ್ನು ಬಿಟ್ಟು ಬಿಡ್ತೇವೆ. ಆದ್ರೆ ಮೊದಲು ಮಾಡಬೇಕಾದ ಇದು ಕೆಲಸ, ಮನುಷ್ಯ ಜನ್ಮದ ಕರ್ತವ್ಯನೇ ಇದೆ. ಬರೀ ಅಷ್ಟೇ ಮಾಡಬೇಕಾದ್ರೆ ಪಶು ಪಕ್ಷಿ ಪ್ರಾಣಿಯಾಗಿ ಹುಟ್ಟಬೇಕಾಗಿತ್ತು. ಒಮ್ಮೆಲೆ 8 ಮಕ್ಕಳು ನಡೀತಿದ್ವಿ, ಚಂದ ಮನಿ ಕಟ್ಕೊತಿದ್ವಿ. ಎಷ್ಟು ಚಂದ ಕಟ್ಟಿರ್ತಾವ ನೋಡ್ರಿ ಗೂಡು. ನಮ್ಮ ಮನಿ ಕಟ್ಟಿದ್ವು ಹೆಂಗ ಬೀಳ್ತಾವ, ₹100 ಖರ್ಚಿಲ್ಲ, ಎಷ್ಟು ಚಂದ ಕಟ್ಟಿರ್ತಾವ. ಅಷ್ಟೇ ಮಾಡ್ಬೇಕಾದ್ರೆ ಅಂತ ಜೀವನದಲ್ಲಿ ಜೀವನ ನಡೆಸಬೇಕಾಗಿತ್ತು. ಮನುಷ್ಯನಾಗಿ ಹುಟ್ಟಿ ಏನು ಮಾಡಿದ್ವಿ? ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೊದಲು ಹೇಳಿದಂತ ಪೂಜೆ, ಸಾಮಾನ್ಯ ಪೂಜೆ ಇದನ್ನು ಮಾಡಕ್ ಕಲಿಬೇಕು. ಎಲ್ಲ ಜೀವಿಗಳನ್ನ ತಮ್ಮಂತ ಕಂಡು ಅವಕ್ಕೆ ಸಂತೋಷ ಆಗುವಂತ ಜೀವನ ಮಾಡಿಕೊಳ್ಳುವುದು. ಮುಂದಿನ ಹಂತಕ್ಕೆ ಬಂದ ಮೇಲೆ ಜಗತ್ತಿನಲ್ಲಿದ್ದಂತಹ ದೋಷಗಳನ್ನ ಕಾಣಕ್ ಶುರು ಮಾಡಬೇಕು ವಿವೇಕದಿಂದ. ಅದಕ್ಕೆ ಸಾಮಾನ್ಯ ಪೂಜೆ ಮೊದಲು ಅವಶ್ಯಕವಾಗಿದೆ. ಮೋಕ್ಷತ್ವ ಭಾವ ಉದಯ ಪೂರ್ವದಲ್ಲಿ ಮನುಷ್ಯತ್ವ ಬರಬೇಕು. ಮನುಷ್ಯತ್ವ ಬರಲೇ ಮೋಕ್ಷತ್ವ ಭಾವ ಬರುವುದಿಲ್ಲ. ಮನುಷ್ಯತ್ವ ಭಾವ ಬರಲು ಜೀವನ ಮುಕ್ತನಾಗುವುದು. ಅದಕ್ಕೆ ಮೆಟ್ಲಿದ್ದಂಗೆ ಮೊಮ್ಮಕ್ಕಳಿಗೆ 3ನೇ ಮೆಟ್ಲು ಹತ್ತನೇ ಆಗುವುದಿಲ್ಲ. ಕ್ರಮವಾಗಿ ತಗೊಂಡು ಹೋದಾಗ ಆ ಸ್ಥಿತಿಯನ್ನು ಹೊಂದಕ್ಕೆ ಸಾಧ್ಯ ಐತಿ. ಅದಕ್ಕೆ ವಿಶೇಷವಾದ ಪ್ರಯತ್ನ ಬೇಕಾಗುತ್ತೆ ಮನುಷ್ಯ ಜನ್ಮದಲ್ಲಿ, ವಿಶೇಷವಾದ ಪ್ರಯತ್ನ. ಅದಕ್ಕೆ ಆ ಸದ್ಭಾವ ತಂದ್ಕೊಳ್ಬೇಕು. ಸದ್ಭಾವ ಹಂಗ ಬರೋದಿಲ್ಲ, ಒಂದೇ ದಿನಕ್ಕೂ ಬರೋದಿಲ್ಲ. ಒಂದಿನ ಕೇಳ್ಬಿಟ್ನಿ, ಒಂದಿನ ವಿಚಾರ ಮಾಡಿ ಸದ್ಭಾವ ದೋಷಿಗಳು ಜನ್ಮ ಜನ್ಮಾಂತರದಿಂದ ಕುಂತಿರ್ಬೋದು. ಯಾವ ಸಮಯದಲ್ಲಿ ಯಾವ ರೀತಿ ನಿಮ್ಮಲ್ಲಿ ಭಾವನೆ ಉದಾಕ ಗೊತ್ತಿಲ್ಲ, ಅದಕ್ಕೆ ಮಾಯ ಅಂತಾರೆ. ಜನ್ಮ ಜನ್ಮ ಸಂಸ್ಕಾರ ಯಾವ ಸಮಯದಲ್ಲಿ ನಿನ್ನಲ್ಲಿ ಯಾವ ರೀತಿ ಭಾವನೆ ಮಾಡೋದು ಹೇಳಕ್ ಬರೋದಿಲ್ಲ. ಆದ್ರೆ ನೀವು ಮಾತ್ರ ಸದಾ ಜಾಗೃತರಾಗಿರ್ಬೇಕು. ವಿವೇಕದ ಸದಾ ತೆಗೆದಿಟ್ಕೊಂಡು ಕುಂತಿರ್ಬೇಕು. ಎಲ್ಲಿ ತಪ್ಪುತ್ತೆ, ಎಲ್ಲಿ ತಪ್ಪುತ್ತೆ, ಎಲ್ಲಿ ತಪ್ಪುತ್ತೆ ಅಂತ ನೋಡ್ತಾ ಇರ್ಬೇಕು. ಅದನ್ನು ಸರಿ ದಾರಿ ತರ್ತಾ ತರ್ತಾ ಹೋದಾಗ ಆ ರೂಢಿ ಬಿಟ್ಟು ಈ ರೂಢಿಗೆ ಬರುತ್ತದೆ. ಯಾರು ಸದ್ಭಾವನೆ ಬರಕ್ಸಬೇಕಾದ್ರೆ ಆಮೇಲೆ ದುರಿತ ವಿಚಾರಗಳೆಲ್ಲ ದುಶ್ಚಿಂತನೆಗಳು ದೂರ ಆಗಿರ್ತಾವೆ. ಅವಾಗ ಸಮಾಧಾನ ಆಗ್ತದೆ. ಅಂತ ಸದ್ಭಾವ ಬರುವವರೆಗಿನ ಪ್ರಯತ್ನ ನಿತ್ಯ ಮಾಡ್ತಾ ಇರಬೇಕು. ಇದು ಸರಳ ಪೂಜಾ ಕ್ರಮ ಇದೆ. ಇದಕ್ಕೆ ಯಾವುದೂ ಖರ್ಚಿಲ್ಲ ನಿಮಗೆ. ಇದು ಎಲ್ಲಾ ಧರ್ಮದವರು ಮಾಡುವಂತದ್ದು, ಒಂದ ಧರ್ಮಕ್ಕೆ ಸೀಮಿತ ಇಲ್ಲ. ಇದರಲ್ಲಿ ಭೇದ ಭಾವ ಇಲ್ಲ, ನನ್ನ ಭೇದ ಭಾವ ಇಲ್ಲ, ಎಲ್ಲರೂ ಮಾಡುವಂತದ್ದು. ಅದಕ್ಕಿಂತ ಪೂಜಾ ಕ್ರಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಮುಕ್ತರಾಗುವುದರಲ್ಲಿ ಸಂಶಯ ಉಳಿಯುವುದಿಲ್ಲ. ಅಂತ ಪ್ರಯತ್ನವನ್ನ ಈ ಜನ್ಮದಲ್ಲಿ ನಾವು ಮಾಡಲೇಬೇಕು. ನಾಳೆ ಮಾಡ್ತೇನೆ, ನಾಳೆ ಮಾಡ್ತೇನೆ ಅನ್ನುವಂಥದ್ದಲ್ಲ. ಇವತ್ತ ಈಗಿನಿಂದನ ನನ್ನ ಭಾವದಲ್ಲಿ ಯಾವಾಗ ಸದ್ಭಾವ ಬರುವಂಗ ನಾನು ನೋಡ್ಕೊಂತೇನೆ. ನನ್ನ ಅಂತಃಕರಣದಲ್ಲಿ ಇನ್ನೊಬ್ಬರಿಗೆ ಕೆಟ್ಟ ಆಗಲಿ ಅನ್ನೋ ಭಾವ ಬರದಂಗ ನಾನು ನೋಡ್ಕೊಂತೇನೆ. ನಾನು ಮಾತಿನಿಂದ ಯಾವಾಗ ಶುದ್ಧನ ನುಡಿತೇನೆ, ನಾನು ಕೃತಿಯನ್ನು ಯಾವಾಗ ಶುದ್ಧವಾಗಿ ಮಾಡ್ತೇನೆ ಅನ್ನೋದನ್ನ ಪುನಃ 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 ನೆನಪು ಮಾಡ್ಕೊಂತ ಆ ರೀತಿ ಜೀವನ ಕ್ರಮವನ್ನು ಸಾಗಿಸ್ತಾ ಹೋದಾಗ ಮನುಷ್ಯ ಜನ್ಮದ ಸಾರ್ಥಕತೆ ಒಂದೊಂದು ಮೆಟ್ಲು ಹತ್ತಿದಂಗ. ಅವಾಗ ಈ ಮನುಷ್ಯ ಜನ್ಮ ಬಂದಿದ್ದಕ್ಕೂ
ಸಾರ್ಥಕತೆ ಅಷ್ಟ ಅಲ್ಲ, ಈ ಜನ್ಮದಾಗ ಮುಕ್ತನಾಗಲಿಕ್ಕೆ ಅನುಭವಿಸಬೇಕು. ಉತ್ತರೋತ್ತರದಲ್ಲಿ ಉತ್ತಮ ಜನ್ಮ ಸಿಗ್ತದೆ, ಕನಿಷ್ಠ ಪಕ್ಷ ಉತ್ತಮ ಜನ್ಮ ಸಿಗ್ತದೆ. ಪಶು ಪಕ್ಷಿ ಕಿವಿ ಕೀಟ ಆದಿಗಳಾಗಿ ಮನುಷ್ಯ ಜನ್ಮದಲ್ಲಿ ಉತ್ತಮ ಸಂಸ್ಕಾರ ಇರುವಲ್ಲಿ, ಉತ್ತಮ ಸಂಘ ಇರುವಲ್ಲಿ, ಉತ್ತಮ ವಿಚಾರ ನಡೆಯುವಲ್ಲಿ, ಸದ್ಗುರು ಸಿಗುವಲ್ಲಿ ಅಂತಲ್ಲಿ ಜನ್ಮ ಪ್ರಾಪ್ತಿ. ಅದರಲ್ಲಿ ಉತ್ತರೋತ್ತರದಲ್ಲಿ ಅನುಕೂಲ ಆಗ್ತದೆ. ಅದಕ್ಕೆ ಇಲ್ಲಿ ಇಷ್ಟು ಮಂದಿ ಬಂದು ಕುಂತಿರೋದ್ರೆ ಇನ್ನೂ ನಿಮ್ಮ ಜನ್ಮ ಜನ್ಮಾಂತರ ಸಂಸ್ಕಾರ ಫಲ ಅದು ಯಾವುದೋ ರೀತಿಯಿಂದ ರೋಗ ರುಜಿಗಳು ಬಾಧೆಗಳು ಏನೇನೋ ಬಂದ ನಿಮ್ಮನ್ನ ಹೇಳ್ಕೊಂಡು ಬಂದು ಕೂಡಿಸಿರ್ತಾರೆ. ಅದಕ್ಕೆ ಇಲ್ಲಿ ಬಂದು ಸೇರಿರ್ತೀವಿ. ಅದು ಎಷ್ಟೋ ಜನ್ಮ ಪುಣ್ಯದ ಫಲ. ಅದನ್ನ ಈಗ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಈ ಜನ್ಮದಿಂದ ಬಾರಿ ಅನುಕೂಲ ಆಗ್ತೈತಿ. ಅದಕ್ಕೆ ನಾವು ನೀವು ಅಂತ ಪ್ರಯತ್ನ ಮಾಡೋದು ಅಂತ ಹೇಳಿ